ವೈಬ್ರೇಷನ್ಗೆ ಮತ್ತೊಂದು ಹೆಸರು. ಕೋಟ್ಯಾಂತರ ಕನ್ನಡಿಗರ ಅಭಿಮಾನಿಗಳ ಹೃದಯ ಸಿಂಹಾಸನದ ಸಾರ್ವಭೌಮ. ಗತ್ತು ಗಾಂಭೀರ್ಯಕ್ಕೆ ಬ್ರ್ಯಾಂಡ್ ಈ ರಾಜಸುಯೋಧನ. ಕೋಟ್ಯಾಂತರ ಕನ್ನಡ ಅಭಿಮಾನಗಳ ಕನ್ನಡದ ಸ್ವಾಭಿಮಾನಕ್ಕೆ ಕನ್ನಡಿ ಇದು. ಹೆಣ್ಮಕ್ಳ ಬಗ್ಗೆ ನಾಲ್ಗೆ ಹಾರಿ ಬಿಟ್ಟವನ ದಂಡ್ಸೋದಿಕ್ಕೆ ದೊಡ್ಡ ಮನ್ಸನೇ ಆಗ್ಬೇಕಾಗಿಲ್ಲ ದಣಿ. ಸ್ವಾಭಿಮಾನ ಇರೋ ಯಾವ ಗಂಡ್ಸಾದ್ರೂ ಸರಿನೇ. ಇವರಿಗೆ ಸವಾಲ್ ಏನೇ ಇರಲಿ ಅದಕ್ಕೆ ಜವಾಬು ಇವರ ಅಭಿಮಾನಿಗಳು ಕೊಡ್ತಾರೆ. ಅಭಿಮಾನಿಗಳಿಗೆ ಇವರು ಜೀವನೇ ಕೊಡ್ತಾರೆ. ಮಂಡ್ಯದಿಂದ ಇಂಡಿಯಾವರೆಗೂ ಎಲ್ಲೇ ಕಟೌಟ್ ನೋಡಿದ್ರು ಇವರ ಕಟೌಟ್ ಕಾಣುತ್ತೆ. ಎಷ್ಟೇ ಬೆಳೆದ್ರೂ ಸರಳತೆ ಇವರ ಜೊತೆಯಲ್ಲೇ ಇರುತ್ತೆ. ಅಭಿಮಾನಿಗಳ ಅಭಿಮಾನದ ಒಡೆಯ, ಅಭಿಮಾನಿಗಳನ್ನ ಸೆಲೆಬ್ರಿಟಿ ಎಂದಂತಹ ಒನ್ ಆಫ್ ದಿ ಮೋಸ್ಟ್ ಬಿಗ್ಗೆಸ್ಟ್ ಸೆಲೆಬ್ರಿಟಿ, ಕರ್ನಾಡಿನ ಅಕ್ಕನಿಯ ತೂಗುದೀಪ, ಮ್ಯಾನ್ ವಿತ್ ಅ ಗೋಲ್ಡನ್ ಹಾರ್ಟ್, ಸಿಂಪ್ಲಿಸಿಟಿ ಸ್ಟಾರ್, one and only challenging star, the boss, Darshan Sir. Terry motion poster. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು. ಕನ್ನಡ ಚಿತ್ರರಂಗದ ಚಾಲೆಂಜಿಂಗ್ ಸವಾಲುಗಳನ್ನೇ ಸಾಧನೆಯ ಮೆಟ್ಟಿಲುಗಳನ್ನಾಗಿಸಿಕೊಂಡು ಬೆಳೆದ ಸೂಪರ್ ಸ್ಟಾರ್. ಅಭಿಮಾನಿಗಳ ಅಭಿಮಾನದ ದಾಸ ಅಂತ ನಡೆಯಲ್ಲೇ ಬಿಂಬಿಸೋ ಕನ್ನಡಿಗರ ಆರಡಿ ಕಳಶ. ಗಹಗಹಿಸೋ ನಗುವಿನಿಂದಲೇ ಕನ್ನಡದ ಕಲಾಭಿಮಾನಿಗಳ ಮನದ ಅರಮನೆಯಲ್ಲಿ ಇಂದಿಗೂ ಪ್ರಕಾಶಿಸ್ತಿರೋ ತೂಗುದೀಪ ಶ್ರೀನಿವಾಸರ ಮನೆಯ ನಂದಾದೀಪ. ನನ್ನ ಕಾಯೋಕೆ ಒಂದು ಸೈನ್ಯನೇ ಇದೆ. ಅಭಿಮಾನಿಗಳಿಂದ ಅಭಿಮಾನಿಗಳಿಗಾಗಿ, ಅಭಿಮಾನಿಗಳಿಗೋಸ್ಕರನೇ ತಾನು ಅನ್ನೋ ಜಾಯಮಾನದ ಅನಭಿಷಕ್ತ ದೊರೆ ಇವರು. ಯಾವುದೇ ಪಾತ್ರವನ್ನ ಲೀಲಾಜಾಲವಾಗಿ ನಿಭಾಯಿಸಬಲ್ಲ ಸತ್ವವಿರುವ ಜನ ಮೆಚ್ಚಿದ ನಾಯಕ. ದರ್ಶನ್, ಮ್ಯಾಜೆಸ್ಟಿಕ್, ಗರಿಯಾ, ದಾಸ, ದತ್ತ, ಕಲಾಸಿಪಾಳ್ಯ, ಐರಾವತ, ರಾಬರ್ಟ್ ನಂತಹ ಮಾಸ್ ಸಿನಿಮಾ ಮಾಡೋಕು ಸೈ. ಸಾರಥಿ, ಬುಲ್ಬುಲ್, ಯಜಮಾನದಂತಹ ಸಾಂಸಾರಿಕ ಸಿನಿಮಾಗಳನ್ನ ಮಾಡೋಕು ಸೈ. ಕ್ಯಾಡ್ಬರೀಸ್, ಆನೆ ನಡೆದಿದ್ದೆ ದಾರಿ ಬರ್ತಾ ಇದ್ದೀನಿ. ತಾಕತ್ತಿದ್ರೆ ಕಟ್ಟಾಕು. ನಮ್ಮ ಪ್ರೀತಿಯ ರಾಮು, ಅನಾಥರು ಹಾಗೂ ಕಾಟೇರ ಸಿನಿಮಾದಂತಹ ನಟನಾ ಕೌಶಲ್ಯಗಳಿಗೆ ಸವಾಲು ಎಸೆಯುವ ಸಿನಿಮಾಗಳಲ್ಲಿ ಹೃದಯ ತುಂಬಿ ಅಭಿನಯಿಸಿ ಕನ್ನಡಿಗರೆಲ್ಲರೂ ಹುಬ್ಬೇರಿಸುವಂತೆ ಮಾಡಿದ್ರು ಅಭಿಮಾನಿಗಳ ಪಾಲಿನ ಈ ಜಗ್ಗುದಾದ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಜ್ಜಿ ನಾಯಿಗೇನ್ ಗೊತ್ತೈತಿ. ಸಂಗೊಳ್ಳಿ ರಾಯಣ್ಣ ಸಿನಿಮಾದಲ್ಲಿ ಐತಿಹಾಸಿಕ ಪಾತ್ರವನ್ನ ನಿರ್ವಹಿಸಿ ಚಿತ್ರರಸಿಕರಿಂದ ಶಬಾಷ್ ಎನಿಸಿಕೊಂಡು ಈ ಬಾಕ್ಸ್ ಆಫೀಸ್ ಸುಲ್ತಾನ್. ಇದೀಗ ಅವರನ್ನು ಆರಾಧಿಸೋ ವಿಶ್ವದ ಕನ್ನಡಿಗರೆಲ್ಲರೂ ಹೊಸ ಕಥೆಯೊಂದಿಗೆ, ಹೊಸ ಅವತಾರದೊಂದಿಗೆ, ಹೊಸ ಹುಮ್ಮಸ್ಸಿನೊಂದಿಗೆ, ಹೊಸ ದಾಖಲೆ ಬರೆಯೋ ಸಲುವಾಗಿ ತಮ್ಮೊಳಗಿನ ಮತ್ತೊಬ್ಬ ಮಹಾನ್ ಕಲಾವಿದನನ್ನ ಕೆರೆಯ ಮೇಲೆ ಪರಿಚಯಿಸೋಕೆ ಸಜ್ಜಾಗಿದ್ದಾರೆ. ಹೊಸ ದಾಖಲೆ ಬರೆಯೋಕೆ ಸಿದ್ಧವಾಗಿರೋ ಈ ಬಾಕ್ಸ್ ಆಫೀಸ್ ಸುಲ್ತಾನನ ಡೈಲಾಗ್ ಕೇಳಿದ್ರೆ ಮೈ ಜುಮ್ಮೆನಿಸುತ್ತೆ. ಇವರ ಸೆನ್ಸೇಷನಲ್ ಲುಕ್ನ ತೀಕ್ಷ್ಣ ನೋಟ ಭರಸೆಳೆಯುತ್ತೆ. ಅವರನ್ನ ಆರಾಧಿಸೋ ಅಭಿಮಾನಿಗಳೆಲ್ಲರೂ ಬರೆದಿಕ್ಕೋಬೇಕಾಗಿರೋದೊಂದೇ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಿ ಬಾಸ್ ನಮ್ಮೆಲ್ಲರಿಗೂ ನೀಡ್ತಿರೋ ಅಭಿಮಾನದ ಉಡುಗೊರೆ ಇದು. ಚಾಲೆಂಜ್
ಇನ್ನು ಕೆಲವೇ ದಿನಗಳಲ್ಲಿ ಬೆಳ್ಳಿ ತೆರೆಯ ಮೇಲೆ ಆರ್ಭಟಿಸಲಿದೆ 6 ಅಡಿ ಐರಾವತನ ಸಕ್ಸೆಸ್ ಸೌಂಡ್. ಡಿ ಬಾಸ್ ಕೇವಲ ವ್ಯಕ್ತಿಯಲ್ಲ, ಅವರೊಂದು ಅಭೂತಪೂರ್ವ ಶಕ್ತಿ ಅನ್ನೋದಕ್ಕೆ ಜೀವಂತ ನಿದರ್ಶನ. ಅವರನ್ನ ಪ್ರತಿಕ್ಷಣ ಆರಾಧಿಸೋ ಅವರ ಕೋಟ್ಯಾನುಕೋಟಿ ಅಭಿಮಾನಿ ಸೆಲೆಬ್ರಿಟಿಗಳು. ವರುಷಕ್ಕೊಮ್ಮೆ ಬರೋ ಈ ಚಕ್ರವರ್ತಿಯ ಜನ್ಮದಿನವನ್ನ ಸಂಭ್ರಮಿಸುವುದಕ್ಕಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಸಾಗರದ ಅಲೆಗಳಂತೆ ಜಮಾಯಿಸೋ ಅಭಿಮಾನಿಗಳು ನೀಡುವ ದವಸ, ಧಾನ್ಯ, ತರಕಾರಿ ಹೀಗೆ ಅವರು ಪ್ರೀತಿಯಿಂದ ನೀಡೋ ಎಲ್ಲವನ್ನ ನಿರ್ಗತಿಕರಿಗೆ, ನಿರಾಶ್ರಿತರಿಗೆ, ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ಕಳುಹಿಸಿ ಅದರಲ್ಲೇ ಸಂಭ್ರಮಿಸುವ ಸರಳತೆಯ ಒಡೆಯ ಇವರು. ಇನ್ನು ಇವರ ಅಭಿಮಾನಿಗಳು ಇನ್ನೊಂದು ಹೆಜ್ಜೆ ಮುಂದು. ಈ ಸಾರಥಿ ಹೇಳಿದ್ದೇ ವೇದವಾಕ್ಯ ಅಂದ್ಕೊಂಡು ಅವರ ಹೆಸರಲ್ಲಿ ನಡೆಯುತ್ತಿರೋ ಸಮಾಜ ಸೇವೆಗಳಿಗೆ ಲೆಕ್ಕವಿಲ್ಲ. ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ. ಹಸಿದಾಗ ಅನ್ನ, ದಣಿದಾಗ ನೀರು ಎಂಬ ಸಿದ್ಧಾಂತವನ್ನ ಅಕ್ಷರಶಃ ರೂಢಿಸಿಕೊಂಡು ಡಿ ಕಂಪನಿ ಫ್ಯಾನ್ಸ್ ಅಸೋಸಿಯೇಷನ್, ದಾಸ ದರ್ಶನ್ ತೂಗುದೀಪ ಅಭಿಮಾನಿಗಳ ಸಂಘ, ಅಖಿಲ ಕರ್ನಾಟಕ ದರ್ಶನ್ ಸೇವಾ ಸಮಿತಿ, ದರ್ಶನ್ ಫ್ಯಾನ್ಸ್ ಸ್ನೇಹಜೀವಿ ಆಶ್ರಮ, ಡಿ ಬಾಸ್ ಉಸಿರು ತಂಡ, ಕರುನಾಡ ಕಲಾರತ್ನ ದರ್ಶನ್ ತೂಗುದೀಪ ಅಭಿಮಾನಿಗಳ ಸಂಘ, ಅಫಿಷಿಯಲ್ ಗ್ರೂಪ್ ಆಫ್ ಡಿ ಬಾಸ್ ಬ್ರದರ್ಸ್, ಗಜಪಡೆ, ಕರುನಾಡ ಕಲಾರತ್ನ, ಬಾಸ್ ಫ್ಯಾನ್ಸ್, ಅತ್ತಿಬೆಲೆ ಡಿ ಬಾಸ್ ಫ್ಯಾನ್ಸ್ ಕ್ಲಬ್. ನಮ್ಮ ಡಿ ಬಾಸ್ ಏನು ಕ್ರಾಂತಿ, ಅತ್ತಿಬೆಲೆಯಲ್ಲಿ ಒಂದು ಕ್ರಾಂತಿಯನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಒಂದು ಸುಮಾರು 10 ಕಿಲೋಮೀಟರ್ ನಾವು ರ್ಯಾಲಿ ಇಟ್ಕೊಂಡಿದ್ವಿ. 5,000ಕ್ಕೂ ಹೆಚ್ಚು ಡಿ ಬಾಸ್ ಅಭಿಮಾನಿಗಳು ತಾಲೂಕಿನಾದ್ಯಂತ, ರಾಜ್ಯಾದ್ಯಂತ ಬಂದು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ನಮಗೆ ಪುಟ ನೀಡಿದ್ದಾರೆ, ಯಶಸ್ಸು ಮಾಡಿಕೊಟ್ಟಿದ್ದಾರೆ. ಪ್ರೀತಿಗೆ ಅತಿಥಿ, ಸ್ನೇಹಕ್ಕೆ ಸಾರಥಿ, ಬಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು. ಏಳು ಬೀಳು ಆಟದಿ ನಿನ್ನ ನಡೆಗೆ. ಕರ್ನಾಟಕದ ಎಲ್ಲ ಅಭಿಮಾನಿ ಬಳಗದ ಅಭಿಮಾನಿಗಳು ಕರುನಾಡ ಹಬ್ಬ, ಸುಲ್ತಾನ್ ಸಂಭ್ರಮ, ಬಾಸ್ ಪರ್ವ, ದಾಸನ ದಾರಿಯಲ್ಲಿ ನಮ್ಮ ನಡೆ ಎಂಬ ಅಭಿಮಾನದಂತೆ ಬಿಬಿಎಂಪಿ ಕಾರ್ಯಕರ್ತರ ಕುಟುಂಬಗಳಿಗೆ ಅಕ್ಕಿ, ಎಣ್ಣೆ, ಸಕ್ಕರೆ ವಿತರಣೆ, ಚಾಪೆ, ಬೆಡ್ಶೀಟ್ ವಿತರಣೆ, ಟ್ಯಾಂಕರ್ಗಳ ಮೂಲಕ ಕುಡಿಯುವ ನೀರಿನ ಸರಬರಾಜು, ಕಲಿಯುವ ಮುಗ್ಧ ಮನಸ್ಸುಗಳಿಗಾಗಿ ಸರ್ಕಾರಿ ಶಾಲಾ ಕೊಠಡಿ ನಿರ್ಮಾಣ, ನೋಟ್ಬುಕ್, ಬ್ಯಾಗ್, ಪುಸ್ತಕ ವಿತರಣೆ, ಸಮವಸ್ತ್ರ ವಿತರಣೆ, ಪರೀಕ್ಷಾ ಸಾಮಗ್ರಿಗಳ ವಿತರಣೆ, ಹೀಗೆ ಕ್ರೀಡಾ ಬೆಳವಣಿಗೆಗಾಗಿ ಸ್ಪೋರ್ಟ್ಸ್ ಸಾಮಗ್ರಿಗಳ ವಿತರಣೆ, ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ, ಆಸ್ಪತ್ರೆಯ ರೋಗಿಗಳಿಗೆ ಹಾಲು, ಹಣ್ಣು, ಹಂಪಲು ವಿತರಣೆ, ವೃದ್ಧಾಶ್ರಮ, ಅನಾಥಾಶ್ರಮಗಳಲ್ಲಿ ಅನ್ನ ಸಮರ್ಪಣೆ, ಸಿದ್ಧಗಂಗಾ ಮಠಕ್ಕೆ ಪ್ರತಿ ತಿಂಗಳು 200 ಕೆಜಿ ಬೇಳೆ, ಸಕ್ಕರೆ, ಎಣ್ಣೆ ಪೂರೈಕೆ. ಕೆಲವೊಂದು ಕಷ್ಟಕಾಲದಲ್ಲಿ ಕೈ ಹಿಡಿದವರು ನಮ್ಮನ್ನ ಅವರಪ್ಪ ಎಲ್ಲೋ ಇಟ್ಟಿದ್ದನ್ನ. ಸಂಕಷ್ಟದಲ್ಲಿರೋ ಕಲಾವಿದರಿಗೆ ಆರ್ಥಿಕ ಸಹಾಯ, ಬಡ ಚಾಲಕರಿಗೆ ಆಟೋ ರಿಕ್ಷಾ ವಿತರಣೆ, ನೆರೆ ಸಂತ್ರಸ್ತರಿಗೆ ಹಾಗೂ ನಿರಾಶ್ರಿತರ ಸ್ಥಳಕ್ಕೆ ತೆರಳಿ ಆಹಾರ ಸಾಮಗ್ರಿ, ವಸ್ತುಗಳು ಮತ್ತು ಮೆಡಿಸಿನ್ ವಿತರಣೆ, ಅಪಘಾತದಲ್ಲಿ ದುಡಿದ ಕುಟುಂಬಗಳಿಗೆ ಆರ್ಥಿಕ ಸಹಾಯದ ಮೂಲಕ ಮಾನವೀಯತೆಯ ನೆರವು. 10 ಲಕ್ಷ ರೂಪಾಯಿ ಅವರು ಅವರಿಗೆ ಫ್ಯಾಮಿಲಿಗೆ ಕೊಟ್ಟರು. ಅಂದ್ರೆ ಅಂದೆಂತ ಕೂಡ ನೋಡಿ, ಒಂದು ವರ್ಡ್ ಅಲ್ಲಿ ಬಂದಿಲ್ಲ, ಅಲ್ಲಿ ಯಾರಿಗೂ ಗೊತ್ತಾಗಿಲ್ಲ. ಮಹಾಮಾರಿ ಕೋವಿಡ್ ಸಂದರ್ಭದಲ್ಲಿ ಮಾಸ್ಕ್ ವಿತರಣೆ, ಪಿಇಪಿ ಕಿಟ್ ವಿತರಣೆ, ಆಕ್ಸಿಜನ್ ಪೂರೈಕೆ ಜೊತೆಗೆ ನಿರ್ಗತಿಕರಿಗೆ ಹಾಗೂ ನಿರಾಶ್ರಿತರಿಗೆ ಊಟ, ತಿಂಡಿ ಹಾಗೂ ನೀರಿನ ಬಾಟಲ್ ವಿತರಣೆ, ಹಾಗೆಯೇ ಕೋವಿಶೀಲ್ಡ್ ಲಸಿಕೆ ಅಭಿಯಾನ, 30 ಜಿಲ್ಲೆ, 60 ಆಶ್ರಮ, 1 ಮಠಗಳಿಗೆ 70 ಟನ್ ಆಹಾರ ಪೂರೈಕೆ. ಕರ್ನಾಟಕದಲ್ಲಿರೋ 9 ವನ್ಯಜೀವಿ ಪ್ರಾಣಿ ಸಂಗ್ರಹಾಲಯ ಹಾಗೂ ಪ್ರಾಣಿ ಸಂಕುಲದ ಉಳಿವಿಗಾಗಿ ಝೂ ಆಫ್ ಕರ್ನಾಟಕ ಆಪ್ ಮೂಲಕ ಪ್ರಾಣಿಗಳ ದತ್ತು ಸ್ವೀಕಾರ ಅಭಿಯಾನ, ಅರಣ್ಯದಲ್ಲಿ ಕೆಲಸ ಮಾಡೋ ನೌಕರರ ಅದೆಷ್ಟೋ ಕುಟುಂಬಗಳ ಸಾಲ ತೀರಿಸಲು ನೆರವು, ವನ್ಯಜೀವಿ ಗುತ್ತಿಗೆ ನೌಕರರ ಕ್ಷೇಮಾಭಿವೃದ್ಧಿಗೆ 12 ಲಕ್ಷ ಆರ್ಥಿಕ ನೆರವು,
ದರ್ಶನ್ ಅವರ ಅಭಿಮಾನದ ಕರೆಗೆ ಹೋಗುಟ್ಟು ಒಟ್ಟು 6,000 ಪ್ರಾಣಿಗಳನ್ನ ದತ್ತು ಪಡೆದು ಮೃಗಾಲಯಗಳಿಗೆ 3 ಕೋಟಿ ದೇಣಿಗೆ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಹೀಗೆ ನೂರಾರು ಸೇವಾ ಕಾರ್ಯಕ್ರಮಗಳ ಮೂಲಕ ತಮ್ಮ ಅಭಿಮಾನದ ಆರಾಧ್ಯ ದೈವವನ್ನ ಆರಾಧಿಸ್ತಿರೋ ಅವರ ಸೆಲೆಬ್ರಿಟಿಗಳ ಅಭಿಮಾನಕ್ಕೆ ಹ್ಯಾಟ್ಸ್ ಆಫ್. ಇಂದು ನಡೀತಿರೋ ಈ ಸುಂದರವಾದ ಕಾರ್ಯಕ್ರಮದ ಮೂಲಕ ಅವರ ಕೋಟ್ಯಾನುಕೋಟಿ ಸೆಲೆಬ್ರಿಟಿಗಳಿಗೆ ಹೇಳೋದೊಂದೇ, ನೀವು ಪ್ರೀತಿಯಿಂದ ಕರೆಯೋ ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರ್, ಜಗತ್ತಿನ ಕಣ್ಣಿಗೆ ಆತನೊಬ್ಬ ಒಳ್ಟ. ಆದ್ರೆ ಅವರನ್ನ ಬಲ್ಲವರಿಗೆ ಗೊತ್ತು, ಅವರೊಬ್ಬ ನೇರ ವ್ಯಕ್ತಿತ್ವದ ಹೃದಯವಂತ. ಪುಣ್ಯಾತ್ಮ ನೀನಯ್ಯ, ಪುಣ್ಯಾತ್ಮ